ಈ ಪ್ರಕಾರವಾಗಿ ದ್ವಿಜ ಉತಥ್ಯನ ಮನಸ್ಸಿನಲ್ಲಿ ಹಗಲು ರಾತ್ರಿ ಚಿಂತೆಯ ತರಂಗಗಳು ಏಳುತ್ತಿದ್ದವು. ಗಂಗಾ ತೀರದಲ್ಲಿ ಒಂದು ಚಿಕ್ಕದಾದ ಕುಟೀರವಿತ್ತು. ಅದರಲ್ಲಿ ಅವನು ಸಮಯವನ್ನು ಕಳೆಯುತ್ತಿದ್ದನು. ಉತಥ್ಯನ ಆ ಆಶ್ರಮವು ನಿರ್ಜನವನದಲ್ಲಿತ್ತು. ವಿರಕ್ತನಾಗಿ ಕಾಲವನ್ನು ಕಳೆಯುತ್ತಾ ಸುಮ್ಮನೆ ಕುಳಿತುಕೊಂಡೇ ಇರುತ್ತಿದ್ದನು. ಹೀಗೆ ಆ ಪುಣ್ಯ ಸಲೀಲೆ ಗಂಗೆಯ ತೀರದಲ್ಲಿ 14 ವರ್ಷಗಳನ್ನು ಕಳೆದನು. ಯಾವುದೇ ಆರಾಧನೆ ಜಪ ಮಾಡಲಿಲ್ಲ, ಯಾವುದೇ ಮಂತ್ರದ ಜ್ಞಾನ ಪಡೆಯಲಿಲ್ಲ. ಆ ವನದಲ್ಲಿದ್ದುಕೊಂಡು ಕೇವಲ ಸಮಯವನ್ನು ಕಳೆದನು. ಆದರೆ ಉತಥ್ಯನು ಸತ್ಯ ಮಾತನಾಡುವ ವ್ರತವನ್ನು ಪಾಲಿಸುತ್ತಿದ್ದುದು ಎಲ್ಲ ಜನರು ತಿಳಿದಿದ್ದರು. ಎಲ್ಲ ಜನರಲ್ಲಿ ಇವನು ಸತ್ಯವ್ರತನಾಗಿದ್ದಾನೆ ಎಂದೂ ಸುಳ್ಳು ಹೇಳುವುದಿಲ್ಲ ಎಂಬ ಅವನ ಕೀರ್ತಿ ಹರಡಿತ್ತು. ಒಮ್ಮೆ ಒಬ್ಬ ಮಹಾಮೂರ್ಖ ಕಾಡು ಮನುಷ್ಯನು ಬೇಟೆಯಾಡುತ್ತಾ ಅಲ್ಲಿಗೆ ಬಂದನು. ಅವನ ಕೈಯಲ್ಲಿ ಧನುಷ್ಯ ಬಾಣವಿದ್ದು ಘೋರವನದಲ್ಲಿ ಬೇಟೆಯಾಡುವಾಗ ಅವನು ಯಮನಂತೆ ಭಯಂಕರವಾಗಿ ಕಾಣುತ್ತಿದ್ದನು. ಅವನ ರೂಪ ಭಯಪಡಿಸುವಂತಿತ್ತು. ಹಿಂಸಾವೃತ್ತಿಯಲ್ಲಿ ಅವನು ನಿಪುಣನಾಗಿದ್ದನು. ಆ ಧನುಷ್ಯಧಾರಿ ಕಿರಾತನ ಬಾಣದಿಂದ ಒಂದು ಹಂದಿ ಘಾಸಿಗೊಂಡಿತು. ಅತ್ಯಂತ ಭಯದಿಂದ ಆ ಹಂದಿಯು ಓಡುತ್ತಾ ಶೀಘ್ರವಾಗಿ ಉತಥ್ಯನ ಬಳಿಗೆ ಬಂತು. ಆಶ್ರಮಕ್ಕೆ ಬಂದಾಗ ಆ ಹಂದಿಯ ಮೈ ಗಡಗಡನೆ ನಡುಗುತ್ತಿತ್ತು. ಅದರ ದೇಹ ರಕ್ತದಿಂದ ತೊಯ್ದು ಹೋಗಿತ್ತು. ದಯಾಪಾತ್ರನಾದ ಆ ದೀನಹೀನ ಪಶುವಿನ ಮೇಲೆ ಉತಥ್ಯನ ದೃಷ್ಟಿ ಬಿತ್ತು. ರಕ್ತಸಿಕ್ತವಾದ ಆ ಹಂದಿಯು ಮುನಿಯ ಮುಂದೆಯೇ ಓಡಿ ಹೋಗುತ್ತಿತ್ತು. ಅದಕ್ಕೆ ಗಾಯವಾಗಿತ್ತು. ದಯೆಯ ಉದ್ರೇಕದಿಂದ ಉತಥ್ಯ ಮುನಿಯು ನಡುಗಿ ಹೋದನು. ಅವನ ಬಾಯಿಯಿಂದ ಸಾರಸ್ವತ ಬೀಜ ಐ ಎಂದು ಉಚ್ಚರಿಸಲ್ಪಟ್ಟಿತು. ಮೊದಲು ಈ ಮಂತ್ರವನ್ನು ಎಂದೂ ತಿಳಿದಿರಲಿಲ್ಲ, ಎಂದೂ ಕೇಳಿರಲಿಲ್ಲ. ಯಾವುದೋ ಅದೃಷ್ಟದ ಪ್ರೇರಣೆಯಿಂದ ಬಾಯಿಯಿಂದ ಇದು ಬಂದು ಬಿಟ್ಟಿತು. ಆ ಉತಥ್ಯನು ಪೂರ್ಣ ಅಜ್ಞಾನಿಯಾಗಿದ್ದನು. ಅವನಿಗೆ ಸಾರಸ್ವತ ಬೀಜ ಮಂತ್ರದ ಅರಿವು ಎಲ್ಲಿತ್ತು? ಆದರೆ ಶೋಕದಿಂದ ಅವನ ಬಾಯಿಯಿಂದ ಇದರ ಉಚ್ಚಾರವಾಯಿತು. ಇತ್ತ ಆ ಹಂದಿಯು ಒಂದು ದಟ್ಟವಾದ ಪೊದೆಯಲ್ಲಿ ಅಡಗಿಕೊಂಡಿತು. ಅಲ್ಲಿಗೆ ಯಾರೂ ತಲುಪದಾದರು. ಈಗ ಅದರ ಮನಸ್ಸಿಗೆ ನೆಮ್ಮದಿ ಉಂಟಾಯಿತು. ಆದರೆ ಬಾಣದ ನೋವಿನಿಂದ ಶರೀರ ನಡುಗುತ್ತಲೇ ಇತ್ತು. ಅನಂತರ ಕೂಡಲೇ ಆ ಬೇಡನು ಬಾಣವನ್ನು ಕಿವಿಯವರೆಗೆ ಸೆಳೆದುಕೊಂಡೇ ಉತಥ್ಯ ಮುನಿಯ ಮುಂದೆ ಬಂದನು. ಅವನ ಶರೀರ ಬಹಳ ಭಯಂಕರವಾಗಿತ್ತು. ಬೇಟೆಯಾಡುವಾಗ ಅವನು ಸಾಕ್ಷಾತ್ ಕಾಲನಂತೆ ಕಂಡುಬರುತ್ತಿದ್ದನು. ಆ ವ್ಯಾಧನು ನೋಡಿದನು. ಅದ್ವಿತೀಯ ಸತ್ಯವಾದಿ ಹೆಸರಿನಿಂದ ವಿಖ್ಯಾತನಾದ ಉತಥ್ಯ ಮುನಿ ಕುಶಾಸನದಲ್ಲಿ ಕುಳಿತಿದ್ದನು. ಅವನ ಮುಂದೆ ನಿಂತು ನಮಸ್ಕರಿಸಿ ಕೇಳಿದನು, ದ್ವಿಜವರ್ಯನೇ, ಹಂದಿ ಎಲ್ಲಿ ಹೋಯಿತು? ನೀವು ಪ್ರಸಿದ್ಧ ಸತ್ಯವಾದಿಯಾಗಿರುವಿರಿ ಎಂಬುದನ್ನು ನಾನು ಬಲ್ಲೆನು. ಆದ್ದರಿಂದ ಈಗ ನಾನು ನಿಮ್ಮಲ್ಲಿ ಕೇಳುತ್ತಿದ್ದೇನೆ. ನನ್ನ ಬಾಣದಿಂದ ಗಾಯಗೊಂಡ ಹಂದಿಯು ಎಲ್ಲಿ ಹೋಯಿತು? ನನ್ನ ಪರಿವಾರವೆಲ್ಲ ಹಸಿವೆಯಿಂದ ಕಂಗೆಟ್ಟಿದೆ. ನಾನು ಆ ಪರಿವಾರದ ಹಸಿವೆಯನ್ನು ಶಾಂತಗೊಳಿಸಲೆಂದೇ ಬಂದಿರುವೆನು. ದ್ವಿಜನೇ, ಬ್ರಹ್ಮನು ನನಗಾಗಿ ಇದೇ ವೃತ್ತಿಯನ್ನು ನೇಮಿಸಿರುವನು. ಬೇರೆ ಯಾವ ಮಾರ್ಗವೂ ಇಲ್ಲ. ನಾನು ಸರ್ವಥಾ ಸತ್ಯವನ್ನು ಹೇಳುತ್ತಿದ್ದೇನೆ. ಒಳ್ಳೆಯದಿರಲಿ ಕೆಟ್ಟದಿರಲಿ ಯಾವುದೇ ಉಪಾಯದಿಂದ ಕುಟುಂಬವನ್ನು ಸಾಕುವುದು ಅನಿವಾರ್ಯವಾಗಿದೆ. ಭೂಸುರರೇ, ನೀವು ಸತ್ಯರತರಾಗಿರುವಿರಿ. ನಿಜವಾಗಿ ಹೇಳಿರಿ, ಈಗ ನನ್ನ ಮಕ್ಕಳು ಹಸಿವೆಯಿಂದ ಸಾಯುತ್ತಿದ್ದಾರೆ. ಬಾಣದಿಂದ ಹೊಡೆಯಲ್ಪಟ್ಟ ಆ ಹಂದಿಯು ಎಲ್ಲಿದೆ? ಬೇಗ ಹೇಳಿರಿ. ಈ ಪ್ರಕಾರ ಆ ವ್ಯಾಧನು ಕೇಳಿದಾಗ ಮಹಾನುಭಾವ ಉತಥ್ಯ ಮುನಿಯ ಮನಸ್ಸಿನಲ್ಲಿ ಒಂದು ಬಗೆಯ ವಿಚಾರಗಳು ಏಳುತ್ತಿದ್ದವು. ನೋಡಲಿಲ್ಲ ಎಂದು ಹೇಳಿದರೆ ಅದು ಸತ್ಯರಥದ ನಾಶವಾಗದೇ ಇರುವ ಉಪಾಯವೇನಿದೆ? ಆದರೆ ಸತ್ಯವಿರಲಿ ಅಥವಾ ಅಸತ್ಯವಾಗಿರಲಿ, ನಾನು ಹೇಗೆ ಹೇಳಲಿ? ಬಾಣದಿಂದ ಗಾಯಗೊಂಡ ಹಂದಿಯು ಯಾವ ಕಡೆ ಹೋಯಿತು ಎಂದು ಆ ಕ್ಷುಧಾತುರ ವ್ಯಾಧನ ಕೇಳುತ್ತಿದ್ದಾನೆ. ಇದನ್ನು ನೋಡಿ ಇವನು ಕೊಂದೇ ಬಿಡುವನು. ಯಾವುದರಲ್ಲಿ ಹಿಂಸೆ ತುಂಬಿದೆಯೋ ಆ ಸತ್ಯವೇ ಅಲ್ಲ. ದಯಾಯುಕ್ತವಾಗಿದ್ದರೆ ಸುಳ್ಳು ಕೂಡ ಸತ್ಯವಾಗುವುದು. ಮನುಷ್ಯರಿಗೆ ಹಿತವಾಗುವುದೇ ಸತ್ಯವಾಗಿದೆ. ಅದನ್ನು ಅಸತ್ಯವೆಂದು ಹೇಳಲಾಗುವುದಿಲ್ಲ. ಎರಡೂ ವಿರುದ್ಧ ಪಕ್ಷವಾಗಿವೆ. ಇಂಥ ಸ್ಥಿತಿಯಲ್ಲಿ ನನ್ನ ಹಿತವು ಹೇಗಾಗಬಲ್ಲದು? ನಾನೇನು ಉತ್ತರ ಕೊಡಲಿ? ನನ್ನ ವಾಣಿಯು ಸುಳ್ಳಾಗಬಾರದು. ಈ ಧರ್ಮ ಸಂಕಟದಲ್ಲಿ ಬಿದ್ದು ಉತಥ್ಯನು ಯೋಚಿಸುತ್ತಲೇ ಇದ್ದನು. ಆದರೆ ಯಾವುದೇ ನಿರ್ಣಯಕ್ಕೆ ಬರಲಾಗಲಿಲ್ಲ. ಉತಥ್ಯನು ಬಾಣದಿಂದ ಗಾಯಗೊಂಡ ದಯಾಪಾತ್ರ ಹಂದಿಯನ್ನು ನೋಡಿದಾಗ ಅವನ ಬಾಯಿಯಿಂದ ಅಕಸ್ಮಾತ್ತಾಗಿ ಐ ಎಂಬ ಶಬ್ದವು ಹೊರಗೆ ಬಂದಿತ್ತು. ಐ ಭಗವತಿಯ ಬೀಜಮಂತ್ರವಾಗಿದೆ. ಆದ್ದರಿಂದ ಅದನ್ನು ಕೇಳಿ ಭಗವತಿಯು ಪ್ರಸನ್ನಳಾದಳು. ಆಕೆಯು ಉತಥ್ಯನಿಗೆ ಅಲಭ್ಯವಾದ ವಿದ್ಯೆಯನ್ನು ಕರುಣಿಸಿದಳು. ಭಗವತಿಯ ವಾಗ್ಬೀಜ ಮಂತ್ರವನ್ನು ಉಚ್ಚರಿಸಿದ್ದರಿಂದ ಮುನಿಗೆ ಸಮಸ್ತ ವಿದ್ಯೆಗಳು ಸ್ಫುರಣೆಗೊಂಡವು. ಹಿಂದೆ ವಾಲ್ಮೀಕಿಯು ಆದಂತೆಯೇ ಈ ಉತಥ್ಯ ಮುನಿಯು ಒಬ್ಬ ಮಹಾಕವಿಯಾದನು. ಸತ್ಯವನ್ನು ಮಾತನಾಡಬೇಕೆಂಬ ಅಭಿಲಾಷೆಯುಳ್ಳ ಧರ್ಮಾತ್ಮ ಉತಥ್ಯನು ದಯಾಶೀಲನಾದನು ಮೊದಲೇ ಇದ್ದನು. ಈಗ ಅವನು ಧನುರ್ಬಾಣಗಳನ್ನು ಹಿಡಿದು ನಿಂತಿರುವ ವ್ಯಾಧನಲ್ಲಿ ಈ ಒಂದು ಶ್ಲೋಕವನ್ನು ಹೇಳಿದನು. ವ್ಯಾಧನೆ, ನೋಡುವ ಕಣ್ಣು ಮಾತನಾಡುವುದಿಲ್ಲ, ಮಾತನಾಡುವ ನಾಲಿಗೆ ನೋಡುವುದಿಲ್ಲ. ಹಾಗಿರುವಾಗ ನಿನ್ನ ಕಾರ್ಯವನ್ನು ಸಾಧಿಸುವುದರಲ್ಲಿ ತೊಡಗಿರುವ ನೀನು ಏಕೆ ಪದೇ ಪದೇ ಕೇಳುತ್ತಿರುವೆ?
ಮುನಿವರ ಉತ್ತತ್ಯನು ಹೀಗೆ ಕೇಳಿದಾಗ ಆ ಪಶುಘಾತಿ ಬೇಡನು ಹೊರಟು ಹೋದನು. ಹಂದೆಯ ವಿಷಯದಲ್ಲಿ ಅವನ ಆಸೆ ಮುಗಿದಿತ್ತು, ಬಂದ ಹಾಗೆ ಹೋಗಬೇಕಾಯಿತು. ಈಗ ಆ ಉತ್ತತ್ಯನು ಇನ್ನೊಬ್ಬ ವಾಲ್ಮೀಕಿಯಂತೆ ಪ್ರಕಾಂಡ ಪಂಡಿತನಾದನು. ಭೂಮಂಡಲದಲ್ಲೆಲ್ಲ ಸತ್ಯರಥ ಎಂಬ ಹೆಸರಿನಿಂದ ಅವನು ಪ್ರಸಿದ್ಧನಾದನು. ಅನಂತರ ಸಾರಸ್ವತ ಮಂತ್ರ ಇದನ್ನು ವಿಧಿವತ್ತಾಗಿ ಜಪ ಮಾಡಿದನು. ಇದರಿಂದ ಜಗತ್ತಿನಲ್ಲಿ ಅವನ ವಿದ್ವತ್ತಿನ ಪ್ರಭೆ ಎಲ್ಲೆಡೆ ಹರಡಿತು. ಬ್ರಾಹ್ಮಣರು ಎಲ್ಲ ಪರ್ವಗಳ ಸಂದರ್ಭದಲ್ಲಿ ಅವನ ಕೀರ್ತಿಯನ್ನು ನಿರಂತರವಾಗಿ ಹಾಡುತ್ತಾ ಇರುತ್ತಾರೆ. ಈ ಕಥೆಯನ್ನು ಮುನಿಗಳು ಬಹಳ ವಿಸ್ತಾರದಿಂದ ಹೇಳುತ್ತಾ ಇರುತ್ತಾರೆ. ಈ ಸಮಾಚಾರವನ್ನು ಕೇಳಿ ಉತ್ತತ್ಯನನ್ನು ತ್ಯಜಿಸಿದ ಅವನ ತಂದೆಯು ಆಶ್ರಮಕ್ಕೆ ಬಂದು ಬಹಳ ಆದರದಿಂದ ಮುನಿ ಉತ್ತತ್ಯನನ್ನು ಮನೆಗೆ ಕರೆದುಕೊಂಡು ಬಂದನು. ಆದ್ದರಿಂದ ರಾಜನೇ, ಆ ಆದಿಶಕ್ತಿ ಭಗವತಿ ಜಗದಂಬೆಯನ್ನು ಭಕ್ತಿಯಿಂದ ನಾವು ಉಪಾಸನೆ ಮಾಡಬೇಕು. ಆ ಪರಾಶಕ್ತಿಯೇ ಇಡೀ ಜಗತ್ತಿನ ಕಾರಣಳಾಗಿದ್ದಾಳೆ. ಮಹಾರಾಜನೇ, ಆದ್ದರಿಂದ ನೀನು ವೇದವಿಧಿಗನುಸಾರವಾಗಿ ಆ ಭಗವತಿಯ ಯಜ್ಞವನ್ನು ಪ್ರಾರಂಭಿಸು. ನಿಶ್ಚಯವಾಗಿಯೂ ಈ ಯಜ್ಞವು ಎಲ್ಲ ಸಮಯದಲ್ಲಿ ಸಮಸ್ತ ಮನೋರಥ ಪೂರ್ಣಗೊಳಿಸುತ್ತದೆ. ಈ ಮಾತು ಮೊದಲೇ ಹೇಳಿಯಾಗಿದೆ. ಭಕ್ತಿಯಿಂದ ಸ್ಮರಣೆ, ಪೂಜೆ, ಧ್ಯಾನ, ನಾಮೋಚ್ಚರಣೆ ಹಾಗೂ ಸ್ತುತಿ ಮಾಡಿದಾಗ ಭಗವತಿಯು ಐಚ್ಛಿಕ ಪ್ರಯೋಜನಗಳನ್ನು ಸಿದ್ಧ ಮಾಡಿ ಕೊಡುವಳು. ಇದರಿಂದಲೇ ಜನರು ಆಕೆಯನ್ನು ಕಾಮದ ಎಂದು ಹೇಳುತ್ತಾರೆ. ರಾಜನೇ, ರೋಗಿ, ದೀನ, ಹಸಿದವ, ನಿರ್ಧನ, ಮೂರ್ಖ, ವೈರಿಗಳಿಂದ ಪೀಡಿತ, ಗುಲಾಮ, ನೀಚ, ಅಂಗಹೀನ, ಹುಚ್ಚ, ಊಟದಿಂದ ತೃಪ್ತಿಯಾಗದವ, ಸದಾ ಭೋಗದಲ್ಲೇ ರತ, ಇಂದ್ರಿಯಗಳ ದಾಸ, ಹೆಚ್ಚು ಆಸೆ ಬುರುಕ, ಶಕ್ತಿಹೀನ, ರೋಗಗ್ರಸ್ತ ಇಂತಹ ಮನುಷ್ಯರನ್ನು ನೋಡಿ ಇವರು ಭಗವತಿಯ ಉಪಾಸನೆ ಮಾಡಲಿಲ್ಲ ಎಂದು ಪಂಡಿತರು ಸರ್ವಥಾ ಅನುಮಾನ ಪಡುತ್ತಾರೆ. ಜೊತೆಗೆ ಶ್ರೀಮಂತ ಮಕ್ಕಳು, ಮೊಮ್ಮಕ್ಕಳಿಂದ ಕೂಡಿದ ಶರೀರದಿಂದ ರುಷ್ಟಪುಷ್ಟ ಎಲ್ಲ ಭೋಗಗಳಿಂದ ಕೂಡಿದವನು, ವೇದವಾದಿ, ರಾಜ್ಯಲಕ್ಷ್ಮಿಯಿಂದ ಶೋಭಿತ, ಶೂರ, ವೀರ, ಸಹೋದರ, ಬಂಧು ಬಾಂಧವರಿಂದ ಕೂಡಿದ ಶುಭ ಲಕ್ಷಣಯುಕ್ತ ಇಂಥ ಪುರುಷರನ್ನು ನೋಡಿ ಇವರು ಸಂಪೂರ್ಣ ಮನೋರಥಗಳನ್ನು ಸಫಲಗೊಳಿಸುವ ಕಲ್ಯಾಣಮಯಿ ಭಗವತಿಯ ಆರಾಧನೆಯನ್ನು ಮಾಡಿರುವರು ಎಂದು ಪಂಡಿತರು ಅನುಮಾನ ಮಾಡುತ್ತಾರೆ. ಹೀಗೆ ವ್ಯತಿರೇಕ, ಅನ್ವಯ ಎರಡೂ ರೀತಿಯಿಂದ ವಿಚಾರ ಮಾಡಬೇಕು. ಈ ಜಗತ್ತಿನಲ್ಲಿ ಸುಖಿಗಳನ್ನು ನೋಡಿ ನಿಶ್ಚಯವಾಗಿಯೂ ಇವರು ಜಗದಂಬೆಯನ್ನು ನಿರಂತರ ಉಪಾಸಿಸಿರುವವರು ಎಂದು ತಿಳಿದುಕೊಳ್ಳಬೇಕು. ವ್ಯಾಸರು ಹೇಳುತ್ತಾರೆ, ರಾಜನೇ, ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಮುನಿವೃಂದವು ಕುಳಿತಿತ್ತು. ಆಗ ಲೋಮಶರಿಂದಲೇ ಭಗವತಿಯ ಈ ಉತ್ತಮ ಮಹಾತ್ಮ್ಯವನ್ನು ಕೇಳಿದ್ದೆನು. ರಾಜೇಂದ್ರನೇ, ನೀನು ಇದನ್ನು ಚೆನ್ನಾಗಿ ವಿಚಾರ ಮಾಡಿ ಪರಮಭಕ್ತಿ ಹಾಗೂ ಪ್ರೇಮದೊಂದಿಗೆ ಭಗವತಿಯ ಆರಾಧನೆಯಲ್ಲಿ ನಿರಂತರವಾಗಿ ತೊಡಗು. ಇಲ್ಲಿಗೆ ಅಧ್ಯಾಯ 10 ಮತ್ತು 11 ಮುಕ್ತಾಯವಾಯಿತು.